ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲು. ಮಹಿಳಾ ಮೀಸಲಾತಿ ಬಿಲ್ ಪರ ಚಲಾವಣೆ ಆಗಿದ್ದು 278, ವಿರುದ್ಧವಾಗಿ 211. ಒಟ್ಟು 489 ಮತ ಚಲಾವಣೆ ಆಗಿರೋದು. ಅದರಲ್ಲಿ 2/3 ಮೆಜಾರಿಟಿ ಲಭ್ಯ ಆಗಬೇಕಾಗಿತ್ತು. ಬಿಲ್ನ ಪರವಾಗಿ ಲಭ್ಯವಾಗದ ಕಾರಣ ಇದೀಗ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಪಾಸ್ ಮಾಡಿಕೊಳ್ಳುವ ಪ್ರಯತ್ನ ಲೋಕಸಭೆಯಲ್ಲಿ ವಿಫಲವಾಗಿದೆ. ವಿರೋಧ ಪಕ್ಷಗಳ ಆರೋಪ ಇದ್ದಿದ್ದು ಯು ಆರ್ ಕ್ಲಬ್ಬಿಂಗ್ 2 ಬಿಲ್ಸ್ ಟುಗೆದರ್. ನೀವು ಕೇವಲ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಮಂಡನೆ ಮಾಡಿದ್ರೆ ಸರ್ವಾನುಮತದ ಒಪ್ಪಿಗೆ ಅದಕ್ಕಿರ್ತಾ ಇತ್ತು. ಆದ್ರೆ ಮಹಿಳಾ ಮೀಸಲಾತಿಯ ಜೊತೆಯಲ್ಲೇ ಕ್ಷೇತ್ರ ಮರುವಿಂಗಡಣೆಯನ್ನ ಕೂಡ ನೀವು ತರ್ತಿದ್ದೀರಿ. ಇದಕ್ಕೆ ನಮ್ಮ ವಿರೋಧ ಇದೆ, ಆಕ್ಷೇಪ ಇದೆ, ಕೆಲ ಅನುಮಾನಗಳಿದೆ. ಹೀಗಾಗಿ ಎರಡನ್ನೂ ಮರ್ಜ್ ಮಾಡಬೇಡಿ ಅನ್ನೋ ಆಗ್ರಹ ವಿರೋಧ ಪಕ್ಷಗಳ ಕಡೆಯಿಂದ ಇತ್ತು. ಆದ್ರೆ ಇದೆಲ್ಲದರ ನಡುವೆ ನಂಬರ್ಸ್ ಮ್ಯಾಟರ್. ಎಷ್ಟು ಜನ ಸದಸ್ಯರಿದ್ದಾರೆ ಸಂಸತ್ನಲ್ಲಿ, ಲೋಕಸಭೆಯಲ್ಲಿ ಎಷ್ಟು ಜನ ಮತ ಚಲಾವಣೆ ಸಂದರ್ಭದಲ್ಲಿದ್ದಾರೆ, ಹಾಗೆ ಬಿಲ್ನ ಪರವಾಗಿ ಎಷ್ಟು ಮತ ಚಲಾವಣೆ ಆಗತ್ತೆ, ಎಷ್ಟು ವಿರುದ್ಧವಾಗತ್ತೆ ಅನ್ನೋದರ ಆಧಾರದ ಮೇಲೆ ಈ ಬಿಲ್ನ ಭವಿಷ್ಯ ನಿರ್ಧಾರವಾಗೋದು. ಅದರಂತೆಯೇ ಇದೀಗ ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲುಂಟಾಗಿದೆ. ಮಹಿಳಾ ಮೀಸಲಾತಿ ಬಿಲ್ ಪರವಾಗಿ 278 ಮತಗಳು ಚಲಾವಣೆಯಾಗಿದೆ. ಸಹಜವಾಗಿ ಎನ್ಡಿಎಗೆ ಮತ್ತೊಂದು ರಾಜಕೀಯ ಅಸ್ತ್ರ ಸಿಕ್ತು. ಪ್ರಧಾನಿ ಮೋದಿ ಅವರು ನಿನ್ನೆನೆ ಅದಕ್ಕೆ ಆಲ್ರೆಡಿ ಒಂದು ಆಂಟಿಸಿಪೇಟರಿ ಬೇಲ್ ತರದಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಇದನ್ನ ವಿರೋಧ ಮಾಡಿದವರು ನನಗೆ ರಾಜಕೀಯ ಲಾಭವನ್ನ ತಂದುಕೊಡ್ತಾ ಇದ್ದೀರಿ, ನೀವು ಮಹಿಳೆಯರ ವಿರೋಧಿಗಳು ಅನ್ನೋದನ್ನ ಬಿಂಬಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿದ್ದೀರಿ ಅನ್ನೋ ರೀತಿಯಲ್ಲಿ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿರೋದ್ರಿಂದ ಇನ್ನುಳಿದಿರುವ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಆಗಿದ್ದ ಸೋಲು ಕೂಡ ನೋ ಡೌಟ್ ರಾಜಕೀಯವಾಗಿ ಎರಡೂ ಕಡೆಯಿಂದ ಬಳಕೆ ಆಗುವ ಎಲ್ಲ ಸಾಧ್ಯತೆ ಇದೆ. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲು. ಮಹಿಳಾ ಮೀಸಲಾತಿ ಬಿಲ್ ಪರ ಚಲಾವಣೆ ಆಗಿದ್ದು 278, ವಿರುದ್ಧವಾಗಿ 211. ಒಟ್ಟು 489 ಮತ ಚಲಾವಣೆ ಆಗಿರೋದು. ಅದರಲ್ಲಿ 2/3 ಮೆಜಾರಿಟಿ ಲಭ್ಯ ಆಗಬೇಕಾಗಿತ್ತು. ಬಿಲ್ನ ಪರವಾಗಿ ಲಭ್ಯವಾಗದ ಕಾರಣ ಇದೀಗ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಪಾಸ್ ಮಾಡಿಕೊಳ್ಳುವ ಪ್ರಯತ್ನ ಲೋಕಸಭೆಯಲ್ಲಿ ವಿಫಲವಾಗಿದೆ. ವಿರೋಧ ಪಕ್ಷಗಳ ಆರೋಪ ಇದ್ದಿದ್ದು ಯು ಆರ್ ಕ್ಲಬ್ಬಿಂಗ್ 2 ಬಿಲ್ಸ್ ಟುಗೆದರ್. ನೀವು ಕೇವಲ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಮಂಡನೆ ಮಾಡಿದ್ರೆ ಸರ್ವಾನುಮತದ ಒಪ್ಪಿಗೆ ಅದಕ್ಕಿರ್ತಾ ಇತ್ತು. ಆದ್ರೆ ಮಹಿಳಾ ಮೀಸಲಾತಿಯ ಜೊತೆಯಲ್ಲೇ ಕ್ಷೇತ್ರ ಮರುವಿಂಗಡಣೆಯನ್ನ ಕೂಡ ನೀವು ತರ್ತಿದ್ದೀರಿ. ಇದಕ್ಕೆ ನಮ್ಮ ವಿರೋಧ ಇದೆ, ಆಕ್ಷೇಪ ಇದೆ, ಕೆಲ ಅನುಮಾನಗಳಿದೆ. ಹೀಗಾಗಿ ಎರಡನ್ನೂ ಮರ್ಜ್ ಮಾಡಬೇಡಿ ಅನ್ನೋ ಆಗ್ರಹ ವಿರೋಧ ಪಕ್ಷಗಳ ಕಡೆಯಿಂದ ಇತ್ತು. ಆದ್ರೆ ಇದೆಲ್ಲದರ ನಡುವೆ ನಂಬರ್ಸ್ ಮ್ಯಾಟರ್. ಎಷ್ಟು ಜನ ಸದಸ್ಯರಿದ್ದಾರೆ ಸಂಸತ್ನಲ್ಲಿ, ಲೋಕಸಭೆಯಲ್ಲಿ ಎಷ್ಟು ಜನ ಮತ ಚಲಾವಣೆ ಸಂದರ್ಭದಲ್ಲಿದ್ದಾರೆ, ಹಾಗೆ ಬಿಲ್ನ ಪರವಾಗಿ ಎಷ್ಟು ಮತ ಚಲಾವಣೆ ಆಗತ್ತೆ, ಎಷ್ಟು ವಿರುದ್ಧವಾಗತ್ತೆ ಅನ್ನೋದರ ಆಧಾರದ ಮೇಲೆ ಈ ಬಿಲ್ನ ಭವಿಷ್ಯ ನಿರ್ಧಾರವಾಗೋದು. ಅದರಂತೆಯೇ ಇದೀಗ ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲುಂಟಾಗಿದೆ. ಮಹಿಳಾ ಮೀಸಲಾತಿ ಬಿಲ್ ಪರವಾಗಿ 278 ಮತಗಳು ಚಲಾವಣೆಯಾಗಿದೆ. ಸಹಜವಾಗಿ ಎನ್ಡಿಎಗೆ ಮತ್ತೊಂದು ರಾಜಕೀಯ ಅಸ್ತ್ರ ಸಿಕ್ತು. ಪ್ರಧಾನಿ ಮೋದಿ ಅವರು ನಿನ್ನೆನೆ ಅದಕ್ಕೆ ಆಲ್ರೆಡಿ ಒಂದು ಆಂಟಿಸಿಪೇಟರಿ ಬೇಲ್ ತರದಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಇದನ್ನ ವಿರೋಧ ಮಾಡಿದವರು ನನಗೆ ರಾಜಕೀಯ ಲಾಭವನ್ನ ತಂದುಕೊಡ್ತಾ ಇದ್ದೀರಿ, ನೀವು ಮಹಿಳೆಯರ ವಿರೋಧಿಗಳು ಅನ್ನೋದನ್ನ ಬಿಂಬಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿದ್ದೀರಿ ಅನ್ನೋ ರೀತಿಯಲ್ಲಿ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿರೋದ್ರಿಂದ ಇನ್ನುಳಿದಿರುವ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಆಗಿದ್ದ ಸೋಲು ಕೂಡ ನೋ ಡೌಟ್ ರಾಜಕೀಯವಾಗಿ ಎರಡೂ ಕಡೆಯಿಂದ ಬಳಕೆ ಆಗುವ ಎಲ್ಲ ಸಾಧ್ಯತೆ ಇದೆ. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲು. ಮಹಿಳಾ ಮೀಸಲಾತಿ ಬಿಲ್ ಪರ ಚಲಾವಣೆ ಆಗಿದ್ದು 278, ವಿರುದ್ಧವಾಗಿ 211. ಒಟ್ಟು 489 ಮತ ಚಲಾವಣೆ ಆಗಿರೋದು. ಅದರಲ್ಲಿ 2/3 ಮೆಜಾರಿಟಿ ಲಭ್ಯ ಆಗಬೇಕಾಗಿತ್ತು. ಬಿಲ್ನ ಪರವಾಗಿ ಲಭ್ಯವಾಗದ ಕಾರಣ ಇದೀಗ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಪಾಸ್ ಮಾಡಿಕೊಳ್ಳುವ ಪ್ರಯತ್ನ ಲೋಕಸಭೆಯಲ್ಲಿ ವಿಫಲವಾಗಿದೆ.
ವಿರೋಧ ಪಕ್ಷಗಳ ಆರೋಪ ಇದ್ದಿದ್ದು ಯು ಆರ್ ಕ್ಲಬ್ಬಿಂಗ್ ಟೂ ಬಿಲ್ಸ್ ಟುಗೆದರ್. ನೀವು ಕೇವಲ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಮಂಡನೆ ಮಾಡಿದ್ರೆ ಸರ್ವಾನುಮತದ ಒಪ್ಪಿಗೆ ಅದಕ್ಕಿರ್ತಾ ಇತ್ತು. ಆದ್ರೆ ಮಹಿಳಾ ಮೀಸಲಾತಿಯ ಜೊತೆಯಲ್ಲೇ ಕ್ಷೇತ್ರ ಮರುವಿಂಗಡಣೆಯನ್ನ ಕೂಡ ನೀವು ತರ್ತಿದ್ದೀರಿ. ಇದಕ್ಕೆ ನಮ್ಮ ವಿರೋಧ ಇದೆ, ಆಕ್ಷೇಪ ಇದೆ, ಕೆಲ ಅನುಮಾನಗಳಿದೆ. ಹೀಗಾಗಿ ಎರಡನ್ನೂ ಮರ್ಜ್ ಮಾಡಬೇಡಿ ಅನ್ನೋ ಆಗ್ರಹ ವಿರೋಧ ಪಕ್ಷಗಳ ಕಡೆಯಿಂದ ಇತ್ತು. ಆದ್ರೆ ಇದೆಲ್ಲದರ ನಡುವೆ ನಂಬರ್ಸ್ ಮ್ಯಾಟರ್. ಎಷ್ಟು ಜನ ಸದಸ್ಯರಿದ್ದಾರೆ ಸಂಸತ್ನಲ್ಲಿ, ಲೋಕಸಭೆಯಲ್ಲಿ ಎಷ್ಟು ಜನ ಮತ ಚಲಾವಣೆ ಸಂದರ್ಭದಲ್ಲಿದ್ದಾರೆ, ಹಾಗೆ ಬಿಲ್ನ ಪರವಾಗಿ ಎಷ್ಟು ಮತ ಚಲಾವಣೆ ಆಗತ್ತೆ, ಎಷ್ಟು ವಿರುದ್ಧವಾಗತ್ತೆ ಅನ್ನೋದರ ಆಧಾರದ ಮೇಲೆ ಈ ಬಿಲ್ನ ಭವಿಷ್ಯ ನಿರ್ಧಾರವಾಗೋದು. ಅದರಂತೆಯೇ ಇದೀಗ ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲುಂಟಾಗಿದೆ. ಮಹಿಳಾ ಮೀಸಲಾತಿ ಬಿಲ್ ಪರವಾಗಿ 278 ಮತಗಳು ಚಲಾವಣೆಯಾಗಿದೆ. ಸಹಜವಾಗಿ ಎನ್ಡಿಎಗೆ ಮತ್ತೊಂದು ರಾಜಕೀಯ ಅಸ್ತ್ರ ಸಿಕ್ತು. ಪ್ರಧಾನಿ ಮೋದಿ ಅವರು ನಿನ್ನೆನೆ ಅದಕ್ಕೆ ಆಲ್ರೆಡಿ ಒಂದು ಆಂಟಿಸಿಪೇಟರಿ ಬೇಲ್ ತರದಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಇದನ್ನ ವಿರೋಧ ಮಾಡಿದವರು ನನಗೆ ರಾಜಕೀಯ ಲಾಭವನ್ನ ತಂದುಕೊಡ್ತಾ ಇದ್ದೀರಿ, ನೀವು ಮಹಿಳೆಯರ ವಿರೋಧಿಗಳು ಅನ್ನೋದನ್ನ ಬಿಂಬಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿದ್ದೀರಿ ಅನ್ನೋ ರೀತಿಯಲ್ಲಿ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿರೋದ್ರಿಂದ ಇನ್ನುಳಿದಿರುವ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಆಗಿದ್ದ ಸೋಲು ಕೂಡ ನೋ ಡೌಟ್ ರಾಜಕೀಯವಾಗಿ ಎರಡೂ ಕಡೆಯಿಂದ ಬಳಕೆ ಆಗುವ ಎಲ್ಲ ಸಾಧ್ಯತೆ ಇದೆ. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲು. ಮಹಿಳಾ ಮೀಸಲಾತಿ ಬಿಲ್ ಪರ ಚಲಾವಣೆ ಆಗಿದ್ದು 278, ವಿರುದ್ಧವಾಗಿ 211, ಒಟ್ಟು 489 ಮತ ಚಲಾವಣೆ ಆಗಿರೋದು. ಅದರಲ್ಲಿ 2/3 ಮೆಜಾರಿಟಿ ಲಭ್ಯ ಆಗಬೇಕಾಗಿತ್ತು. ಬಿಲ್ನ ಪರವಾಗಿ ಲಭ್ಯವಾಗದ ಕಾರಣ ಇದೀಗ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಪಾಸ್ ಮಾಡಿಕೊಳ್ಳುವ ಪ್ರಯತ್ನ ಲೋಕಸಭೆಯಲ್ಲಿ ವಿಫಲವಾಗಿದೆ. ವಿರೋಧ ಪಕ್ಷಗಳ ಆರೋಪ ಇದ್ದಿದ್ದು ಯು ಆರ್ ಕ್ಲಬ್ಬಿಂಗ್ ಟೂ ಬಿಲ್ಸ್ ಟುಗೆದರ್. ನೀವು ಕೇವಲ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಮಂಡನೆ ಮಾಡಿದ್ರೆ ಸರ್ವಾನುಮತದ ಒಪ್ಪಿಗೆ ಅದಕ್ಕಿರ್ತಾ ಇತ್ತು. ಆದ್ರೆ ಮಹಿಳಾ ಮೀಸಲಾತಿಯ ಜೊತೆಯಲ್ಲೇ ಕ್ಷೇತ್ರ ಮರುವಿಂಗಡಣೆಯನ್ನ ಕೂಡ ನೀವು ತರ್ತಿದ್ದೀರಿ. ಇದಕ್ಕೆ ನಮ್ಮ ವಿರೋಧ ಇದೆ, ಆಕ್ಷೇಪ ಇದೆ, ಕೆಲ ಅನುಮಾನಗಳಿದೆ. ಹೀಗಾಗಿ ಎರಡನ್ನೂ ಮರ್ಜ್ ಮಾಡಬೇಡಿ ಅನ್ನೋ ಆಗ್ರಹ ವಿರೋಧ ಪಕ್ಷಗಳ ಕಡೆಯಿಂದ ಇತ್ತು. ಆದ್ರೆ ಇದೆಲ್ಲದರ ನಡುವೆ ನಂಬರ್ಸ್ ಮ್ಯಾಟರ್. ಎಷ್ಟು ಜನ ಸದಸ್ಯರಿದ್ದಾರೆ ಸಂಸತ್ನಲ್ಲಿ, ಲೋಕಸಭೆಯಲ್ಲಿ ಎಷ್ಟು ಜನ ಮತ ಚಲಾವಣೆ ಸಂದರ್ಭದಲ್ಲಿದ್ದಾರೆ, ಹಾಗೆ ಬಿಲ್ನ ಪರವಾಗಿ ಎಷ್ಟು ಮತ ಚಲಾವಣೆ ಆಗತ್ತೆ, ಎಷ್ಟು ವಿರುದ್ಧವಾಗತ್ತೆ ಅನ್ನೋದರ ಆಧಾರದ ಮೇಲೆ ಈ ಬಿಲ್ನ ಭವಿಷ್ಯ ನಿರ್ಧಾರವಾಗೋದು. ಅದರಂತೆಯೇ ಇದೀಗ ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲುಂಟಾಗಿದೆ. ಮಹಿಳಾ ಮೀಸಲಾತಿ ಬಿಲ್ ಪರವಾಗಿ 278 ಮತಗಳು ಚಲಾವಣೆಯಾಗಿದೆ. ಸಹಜವಾಗಿ ಎನ್ಡಿಎಗೆ ಮತ್ತೊಂದು ರಾಜಕೀಯ ಅಸ್ತ್ರ ಸಿಕ್ತು. ಪ್ರಧಾನಿ ಮೋದಿ ಅವರು ನಿನ್ನೆನೆ ಅದಕ್ಕೆ ಆಲ್ರೆಡಿ ಒಂದು ಆಂಟಿಸಿಪೇಟರಿ ಬೇಲ್ ತರದಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಇದನ್ನ ವಿರೋಧ ಮಾಡಿದವರು ನನಗೆ ರಾಜಕೀಯ ಲಾಭವನ್ನ ತಂದುಕೊಡ್ತಾ ಇದ್ದೀರಿ, ನೀವು ಮಹಿಳೆಯರ ವಿರೋಧಿಗಳು ಅನ್ನೋದನ್ನ ಬಿಂಬಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿದ್ದೀರಿ ಅನ್ನೋ ರೀತಿಯಲ್ಲಿ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿರೋದ್ರಿಂದ ಇನ್ನುಳಿದಿರುವ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಆಗಿದ್ದ ಸೋಲು ಕೂಡ ನೋ ಡೌಟ್ ರಾಜಕೀಯವಾಗಿ ಎರಡೂ ಕಡೆಯಿಂದ ಬಳಕೆ ಆಗುವ ಎಲ್ಲ ಸಾಧ್ಯತೆ ಇದೆ. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲು. ಮಹಿಳಾ